ಶಾಸ್ತ್ರಿ. ಅವನು ಎಲ್ಲಿಗೆ ಹೋಗಿದ್ದಾನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಲೋ ಮಗ, ನಿಮ್ಮ ಅಣ್ಣ ಊರಿಂದ ಬಂದಿದ್ದಾರೆ, ಎದ್ದೇಳು. ಎದ್ದೇಳು, ಎಷ್ಟು ಲೇಟ್ ಆಯ್ತು, ಎದ್ದೇಳು. ಮಗ, ದಿನ ಬೆಳಿಗ್ಗೆ ಆದ್ರೆ ಎಲ್ಲಾರ ಮನೆಗೆ ನ್ಯೂಸ್ ಪೇಪರ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ ಮನೇಲಿ ಮಾತ್ರ ಕಂಪ್ಲೇಂಟ್ಸ್ ಹೋಗ್ತಾನೆ ಇರುತ್ತೆ. ಡೈಲಿ ಕಂಪ್ಲೇಂಟು ಹೋಗುತ್ತೆ, ಕಂಪ್ಲೇಂಟ್ ಹೇಳ್ದಂಗೆ ಕತ್ತು ಮುರಿಯುತ್ತೆ. ಸರ್ ನಮಸ್ಕಾರ. ನಮಸ್ತೆ, ಏನು ಹೇಳಿ ಸರ್, ಈ ರೀತಿ ಪದೇ ಪದೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇತ್ತೀಚೆಗೆ ನಿಮ್ಮ ತಮ್ಮನ ಕಾಟ ಭಾಳ ಆಗಿದೆ. ಮೊನ್ನೆ ನಿಮ್ಮ ತಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ನನಗೆ ಭಾಳ ತೊಂದರೆ ಕೊಟ್ಟ ಸರ್. ಹೌದಾ? ಮತ್ತೇನು ಮಾಡ್ದ ಸರ್? ಅಲ್ಲ ಮಗ, ಮೊನ್ನೆ ಬಡಾಯಿ ಭುಜನ್ಗೆ ತೊಂದರೆ ಕೊಟ್ಟಿದ್ದು ನಿಜನಾ? ಅವನ್ಯಾವನೋ? ನೀನು ಬಿಡಪ್ಪ, ದಿನ 4 ಜನಕ್ಕೆ ತೊಂದರೆ ಕೊಡ್ತಾನೆ ಇರ್ತೀಯ, ಹೊಡಿತಾನೆ ಇರ್ತೀಯ. ಲೇ ಫಾರೆಸ್ಟ್ ಬೇಬಿ, ಆ ಬಡಾಯಿ ಭುಜಂಗನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಅಂಥವ್ರನ್ನೆಲ್ಲ ನಾವೇನಾದರೂ ಸುಮ್ಮನೆ ಬಿಟ್ಟರೆ ಒಂದಲ್ಲ ಒಂದು ದಿವಸ ಅವ್ರು ನಮ್ಮ ಬುಡಕ್ಕೆ ಬರೋದು ಗ್ಯಾರಂಟಿ. ಅದಕ್ಕೆ ನಾನು ಅದಕ್ಕೆ ಹೊಡಿಯೋದು ಬಡಿಯೋದು ಮಾಡೋದೆಲ್ಲ. ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಕಣ. ಏಯ್, ನೋಡ್ಕೊಂಡು ಹೋಗ್ಬಿಡ್ರು. ಮಗ, ಅದು ಇವನೇ ಮಗ. ಇವರ ಏಯ್, ನಿನಗೈತ ಬಾರ. ಈ ಥರ ಆಯಿತು ಸರ್. ನಿಮ್ಮ ತಮ್ಮನ ಸ್ವಲ್ಪ ಬುದ್ಧಿ ಹೇಳಿ. ನೀವು ಬೇರೆ ತುಂಬ ಒಳ್ಳೆಯವರು. ಇದು ಎಕ್ಸ್ಟೆನ್ಷನ್ ಏರಿಯಾ. ಸ್ವಲ್ಪ ನಿಮ್ಮ ತಮ್ಮನ ಬುದ್ಧಿ ಹೇಳಿ, ಸರಿನಾ? ಸರಿ ಸರ್, ನಾನು ನಿಮ್ಗೆ ಹೋಗ್ಬರ್ತೀನಿ ಸರ್. ಓ ದಂಡ 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 ಶಾಸ್ತ್ರಿ. ಶಾಸ್ತ್ರಿ, ಓ ಮಾರಾಯ, ಎಲ್ಲಿಗೆ? ಆಫೀಸ್ಗೆ? ಲೇ ಶಾಸ್ತ್ರಿ, ಆಫೀಸ್ಗೆ ಕಣ ಹೋಗೋದು, ಅದನ್ನ ಬಿಟ್ಟು ಮತ್ತೆಲ್ಲ ಹೋಗ್ಲಿ? ಗುಡ್ ಮಾರ್ನಿಂಗ್ ಬ್ರೋ. ಏನು ಸಮಾಚಾರ? ಏನು ಶಾಸ್ತ್ರಿಗಳೇ ಬೆಳಿಗ್ಗೆ ಈ ಕಡೆ? ಓಯ್ ಬಾಲಕ, ನಿಂತಿಕ ಎಂತ ಹೇಳ್ದೆ ಮಾರ? ಯೋ ಸ್ವಾಮಿ, ನಾನೇನು ಅಂದಿಲ್ಲ. ಲೋ, ನಿನಗೆ ಎಷ್ಟಲ್ಲ ಹೇಳೋದು? ಜನರಿಗೆಲ್ಲ ತೊಂದರೆ ಕೊಡಬೇಡ ಅಂತ ಎಷ್ಟಲ್ಲ ಹೇಳಬೇಕು? ಯಾಕೋ ತೊಂದರೆ ಕೊಡ್ತೀಯ? ಅದರಿಂದ ಏನು ಸಿಗುತ್ತೆ ನಿನಗೆ? ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ, ಆಯ್ತಾ? ಬ್ರೋ, ನಾನೇನು ಹೇಳಿಲ್ಲ ಬ್ರೋ. ನನ್ನ ಮಕ್ಳಿಗೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ 4 ಮಾತು ಬೈದಿರ್ಬೋದು, 4 ಹೊಡೆದಿರ್ಬೋದು. ಡಬ್ಬ ನನ್ನ ಮಕ್ಕಳು ತಂದು. ಗುಡ್ ಮಾರ್ನಿಂಗ್ ಬ್ರೋ, ಇದು ಊಟ. ಏನು ಡೆಲಿವರಿ? ಏನು ನೀವು ತಿಂಡಿಗೆ? ಚಿತ್ರಾನ್ನ. ಚಿತ್ರಾನ್ನ? ನಾನು ನಿಂಗೆ ಎಷ್ಟಲ್ಲೇ ಹೇಳೋದು, ಚಿತ್ರಾನ್ನ ಮೊಸರನ್ನೆಲ್ಲ ತರಬೇಡ ಕಣ. ತಿಂಡಿ ತರಂಗಿದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ, ಪೊಂಗಲ್, ಪಲಾವ್, ಇಷ್ಟು ಉದ್ದ ಇದೆ ಅಲ್ಲ, ದೊಡ್ಡ ಎಷ್ಟೊಂದು ಐಟಮ್ಸ್ ಇದೆ, ಇವೆಲ್ಲ ತರಬೇಕು, ಆಯ್ತಾ? ಆಯ್ತು ಬ್ರೋ, ಇನ್ಮೇಲಿಂದ ತರ್ತೀನಿ. ಹಾಂ ಸರ್, ಬಿಲ್ ಆನ್ಲೈನಾಗಿ ವಾಟ್ಸಪ್ ಮಾಡಿದ್ದೀನಿ ನೋಡಿರಿ. ಏನೋ ಇದು 20,000? ಸರ್, 7,000 ನಿಮ್ಮದು, 13,000 ನಿಮ್ಮ ಬ್ರೋದು. 13,000 ಹೆಂಗೆ ಸರ್? ಇಷ್ಟು ಉದ್ದ ಲೀಸ್ಟ್ ಹೇಳಿದ್ರೆ ಸರ್, ಇವನೇ ದಿನಕ್ಕೆ 2 ಸಾರಿ ಆರ್ಡರ್ ಮಾಡ್ತಿದ್ರು. ಸರಿ, ಸಂಜೆ ಬಂದು ದುಡ್ಡು ಇಸ್ಕೊಂಡು ಹೋಗು. ಏನಾಯ್ತು? ಏನಿಲ್ಲ ಮಗ, ದಿನ ಇದ್ದಿದ್ದೆ. ನೋಡು, ಲೇಟ್ ಆಯ್ತು.
ಸಿಗಲ್ಲ, ಸುಮ್ಮನೆ ಸೈಡ್ಗೆ ಹೋಗು. ಓಕೆ. ನಿನಗಲ್ಲ ಅಂತ ಹೇಳಿದೆ ತಾನೇ, ಮತ್ತೆ ಯಾಕೆ ಬಿಸಾಕಿದೆ? ಓಕೆ, ಸಾರಿ. ಏಯ್, ನಾವು ಗೊತ್ತಲ್ಲ, ಹೇಳಿ ಕೇಳಿ ಬಳ್ಳಾರಿ ಹುಡುಗರು. ನಮ್ಮ ಹತ್ರ ಚೆನ್ನಾಗಿದ್ರೆ ಹಬ್ಬದೂಟ, ಜಾಸ್ತಿ ತಕರಾರು ಮಾಡಿದ್ರೆ ಬಗ್ನಿಗೂಟ ಫಿಕ್ಸು. ನಾನು ನಾರ್ಮಲಾಗಿ ಮಾತಾಡಿದ್ರೆ ಬೈದಂಗಿರುತ್ತೆ, ಇನ್ನು ಬೈಯಕ್ಕೆ ಶುರು ಮಾಡಿದ್ರೆ ನನ್ನ ಮಕ್ಕಳ ತಿಥಿ ಊಟನೇ. ಹೋಗ ನನ್ನ ಮಕ್ಕಳ. ಸರ್, ನಿಮ್ಮ ತಮ್ಮಗೆ ಬುದ್ಧಿ ಹೇಳಿ ಸರ್, ನಿಮ್ಮ ತಮ್ಮನ ಕಾಟ ತಡ್ಕೊಳಕ್ಕಾಗ್ತಿಲ್ಲ ನಮಗೆ. ಸರ್, ರಿಪೀಟ್ ಆಗದೆ ಇರ್ತಾರೆ ನೋಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಕೈ ಮುಗಿತೀನಿ ಸರ್ ನಿಮಗೆ. ರೀ ಸರ್, ಹೇಳ್ರಿ. ಅದೇ ನಿಮ್ಮ ತಮ್ಮ. ಅಂಕಲ್, ಏನ್ ಸಮಾಚಾರ? ತರಕಾರಿ ಎಲ್ಲ ಏನೇನೋ ಮಾಡ್ತಿದ್ದೀರಾ? ಜನಿಗೆಲ್ಲ ಮಿಕ್ಸಿಂಗ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡ್ಬೇಕಂತಿದ್ದೀರಾ? ಏನ್ ಅಂಕಲ್, ಏನ್ ಕತೆ, ಏನಿದೆಲ್ಲ? ಅಂಗಡಿ ಚೆನ್ನಾಗಿ ನಡಿಬೇಕೋ ಬೇಡವೋ? ಏನು ನಾನೇನೋ ತೊಂದ್ರೆ ಕೊಡ್ತೀನಂತೆ ನಮ್ಮ ಅಣ್ಣಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀರಂತೆ? ಯಾಕೆ? ಇಲ್ಲಪ್ಪ, ಇನ್ನೊಂದ್ಸಲಿ ಏನಾದ್ರು ಮಾಡಿದ್ರೆ ಕತೆನೆ ಬೇರೆ. ಅಂಗಡಿ ಇರಲ್ಲ ಆಮೇಲೆ. ಶಾಸ್ತ್ರಿ, ನೋಡ್ದಾಗೆ ಆಗಿ ಹೋಗ್ತಿದ್ಯಲ್ಲೋ, ಏನೋ ಇದೆಲ್ಲ. ಎಲ್ಲಿ ಹೋಗ್ಲಿ ಮಾರೆ, ನಿಮ್ಮ ತಮ್ಮನ ಬಳಿ ಟೀ ಅಂಗಡಿಗೆ ಹೋಗುತ್ತಿದ್ದೇನೆ. ನೀವು ನೀನ್ ನನಗ್ ಫ್ರೆಂಡ್ ಇಲ್ಲ, ಅವನಿಗೆ ಫ್ರೆಂಡ್ ಹಾಕೋಣ. ಯಾವಾಗ್ಲೂ ನೋಡ್ರೆ ಬರೀ ಅವನ ಹತ್ರನೇ ಸುತ್ತಿರ್ತೀಯ, ಏನೋ ಇದೆ ಎಲ್ಲ. ಮತ್ತೆಂತ ಮಾಡಿಲ್ಲ ಮಾರಯ್ಯ, ನಿಮ್ಮ ಆಫೀಸಿಗೆ ಬಗ್ಗೆ ಹೋಮ ಯಜ್ಞ ಮಾಡುವುದಾ? ಯಪ್ಪ, ಅಷ್ಟಾದ್ರೂ ಮಾಡಿ ಪುಣ್ಯಾದ್ರೂ ಕಟ್ಕೊಳ್ಳೋ. ಈ ಆಫೀಸ್ ಟೆನ್ಷನ್ ಕಟ್ಕೊಂಡು ನನಗಂತೂ ಸಾಕಾಗೋಗಿದೆ. ಅದಕ್ಕೆ ಒಂದು ನಿಂಬೆಹಣ್ಣು ಮಂತ್ರಿಸಿ ಕೊಡುತ್ತೇನೆ ಮಾರಯ್ಯ, ನಿಮ್ಮ ಬಾಸ್ ಜೇಬಲ್ಲಿ ಇಟ್ಟು ಬಿಡುವ, ಆಯ್ತಾ? ಯಪ್ಪ ಸ್ವಾಮಿ, ಏನು ಬೇಡಪ್ಪ, ದಯವಿಟ್ಟು ಜಾಗ ಖಾಲಿ ಮಾಡು. ಓಕೆ. ಏನ್ ಮಗ, ಏನೋ ಮಾತಾಡ್ತಿದ್ದೆ ತಾನೇ? ಮನೆಯಲ್ಲಿ ದುಡ್ಡು ಕದಿತ್ಯಾ? ಫ್ರೆಂಡ್ಸ್ ಹತ್ರ ಮಾಲು ಗೀಲು ಅಂತ ಮಾತಾಡ್ತೀಯಾ? ಏನೋ ಮನೇಲಿ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ತಾರೆ ತಾನೆ, ಅದು ಓದೋದು ಬಿಟ್ಟು ಬರೀ ದುಡ್ಡು ಅದು ಇದು ಅಂತ ಏನೋ ಮಾಡ್ತಿದ್ಯಾ ನೀನು? ನನ್ನ ಮಗ ನಿಮ್ಮ ಹತ್ರ ಪಾಠ ಕಳಿಸ್ಬೇಕು. ಮನೇಲಿ ಬುದ್ಧಿ ಆದ ನಿಮಗೆಲ್ಲ. ಮೈ ಡಿಯರ್ ಬ್ರೋ, ಯಾರವನು ಏನೋ ಪುಂಕ್ತ ಹೋಗ್ತಿದ್ದಾನೆ? ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ವೇನೋ ನನಗೆ? ನಾನೇನ್ ಮಾಡ್ದೆ? ಯಾಕೋ ಜನಕ್ಕೆಲ್ಲ ತೊಂದರೆ ಕೊಡ್ತೀಯಾ? ನಿನ್ನಿಂದ ನಿಮ್ಮಣ್ಣ ಏನೆಲ್ಲ ಅನ್ಸ್ಕೋಬೇಕು. ನಿನ್ನ ನಾವು ಮಾತಾಡ್ಸಿದ್ರು ಗುಬಾಲ್ಡರ್ ಮಗನೇ, ಮುಚ್ಕೊಂಡು ನಿನ್ನ ಕೆಲಸ ಏನೈತೆ ಅದನ್ನು ಮಾತ್ರ ನೋಡ್ಕೊ ಅಷ್ಟೇ. ಅದನ್ನ ಬಿಟ್ಟು ಉಪದೇಶ ಏನಾದ್ರು ಮಾಡಕ್ ಬಂದ್ರೆ ಇಲ್ಲೇ ಬಗ್ದು ಊಟ ಹಾಕ್ಬಿಡ್ತೀನಿ. ಏನು ಕಬೇಡಪ್ಪ, ಒಂದು ಸ್ವಲ್ಪ ಆಗಿಲ್ಲ, ನನ್ನ ಸ್ವಭಾವ ನಿನಗೆ ಗೊತ್ತಲ್ಲ, ಏನು ಕಬೇಡ. ಇರ್ಲಿ ಬಿಡು ಮಚ, ಒಂದು ಸ್ವಲ್ಪ ದಿನ ತಾನೆ, ಸರಿ ಹೋಗೋಣ. ಸರಿ ಆಯ್ತು, ಹೋಗೋಣ. ಏಯ್ ಬಡೇ ಭುಜಂಗ, ನಿಲ್ಲೋ. ಏಯ್, ನಾನು ಏರಿಯಾದಲ್ಲಿ ಯಾರು ಹೊಡಿತೀನಿ ಯಾರಿಗಿಲ್ಲ ಅಂತ ಎಲ್ಲ ನಮ್ಮ ಅಣ್ಣನ ಮುಂದೆ ವರದಿ ಒಪ್ಪಿಸ್ತೀಯನೋ? ಅದನ್ನೆಲ್ಲ ಕಟ್ಕೊಂಡು ನಿನಗೇನೋ ಆಗಬೇಕು? ನನ್ನ ಮಗನೇ, ಇನ್ನೊಂದು ಸಲ ಇದೆಲ್ಲ ರಿಪೀಟ್ ಆಗಿದ್ರೆ ನೀನೇ ಎರಸಾಗಿ ಹೋಗ್ತೀಯ. ಇದು ಎಕ್ಸ್ಟೆನ್ಷನ್ ಏರಿಯಾ, ಇಲ್ಲಿ ಹೊಡೆಯೋದು ಬಡಿಯೋದೆಲ್ಲ ಮಾಡಂಗಿಲ್ಲ. ಇನ್ನೊಂದ್ಸಲ ಮಾಡಿದ್ರೆ ನಿಮ್ಮ ಅಣ್ಣನ ಎರೆದರೆಲ್ಲ ಸೇರಿ ಒದ್ದೋಡಿಸ್ತೀವಿ. ಏಯ್, ಇದು ನಿನಗೆ ಕೊಡೋದು ನನ್ನ ಲಾಸ್ಟ್ ವಾರ್ನಿಂಗ್. ನೆಕ್ಸ್ಟ್ ಟೈಮ್ ಏನಾದರೂ ರಿಪೀಟ್ ಆದರೆ ತಿರುಗಿ ನೋಡ್ದಂಗೆ ವಾಯ್ತಾ ಇರೋ. ಈ ಟಿ ಒಳ್ಳೆ ಬಿಸಿನೀರ್ ತರ ಇದೆ. ಲೇ ಫಾರೆಸ್ಟ್, ಆ ಡೆಲಿವರಿ ಬಾಯ್ ಅನ್ನೋ ಇಷ್ಟಾದ್ರೂ ಬಂದಿಲ್ಲ, ಎಲ್ಲಿದ್ದಾನೆ ಕೇಳೋ ಒಂದ್ಸಲಿ.
ನನ್ನ ಮಕ್ಳಿಗೆ ಟೈಮೇ ಸೆನ್ಸ್ ಇಲ್ಲ. ಮಗ ತಾಳಿದವನು ಬಾಳೆಹಣ್ಣು. ಛೇ ಮಗ, ಅದು ತಾಳಿದವನು ಬಾಳೆಹಣ್ಣು ಅಲ್ಲ ಮಾರೆ, ಅದು ತಾಳಿದವರು ಬಾಳೆಯಾನು. ಅರ್ಥ ಆಯ್ತಾ? ಮಗ ಯಾಕೆ ನನ್ನ ಫಾರೆಸ್ಟ್ ಬೇಬಿ ಅಂತ ಕರಿತಾ ಇರ್ತೀರಲ್ಲ? ಅದರ ಅರ್ಥ ತಿಳಿದುಕೊಳ್ಳಬೇಡ ಮಾರೆ. ಯಾಕೆ ಶಾಸ್ತ್ರಿ, ನಿನಗೆ ಇಂಗ್ಲಿಷರಲ್ಲಿ ಹೆಸರಿಟ್ಟಿಲ್ಲ ಅಂತ ಟಿಕ್ಕಾವರಿ ಅಲ್ಲ? ಅಯ್ಯೋ ಯೋಗ್ಯ, ಫಾರೆಸ್ಟ್ ಬೇಬಿ ಅಂತಂತಂದ್ರೆ ಕನ್ನಡದಲ್ಲಿ ನೋಡು, ಫಾರೆಸ್ಟ್ ಅಂದ್ರೆ ಕಾಡು, ಬೇಬಿ ಅಂತಂದ್ರೆ ಪಾಪು, ಅದೆರಡು ಸೇರಿಸಿ ನೋಡು, ಕಾಡು ಪಾಪು ಅಂತ ಅರ್ಥ. ಅದ್ಬಿಡು ಶಾಸ್ತ್ರಿ. ಹೌದು, ನಿಮ್ ಕೊನೆ ತಂಗಿ ಮದ್ವೆ ಯಾವಾಗ? ಅದೆಲ್ಲ ಎಂತಕ್ಕೆ ಬೇಕು ಮಾರ ನಿನ್ಗೆ? ಹಂಗೇನಿಲ್ಲ ಶಾಸ್ತ್ರಿ, ನಮ್ಮ ಏರಿಯಾದಾಗ ತುಂಬಾ ದಿನ ಆಯ್ತು ಯಾವ್ದು ಫಂಕ್ಷನ್ ಆಗಿಲ್ಲ, ಅದಕ್ಕೆ ಕೇಳಿದೆ ಸುಮ್ನೆ ಹಂಗೆ. ಅದೆಲ್ಲ ಎಂತಕ್ಕೆ ಬೇಕು ಮಾರೆ? ನಮ್ಮ ಏರಿಯಾದಲ್ಲಿ ಫಂಕ್ಷನ್ ನಡೆದಿದೆ ಅಂತ ನನ್ನ ತಂಗಿ ಮದುವೆ ಮಾಡುದ? ನಿನ್ನ ಸಾವು ಮಾರೆ, ಹೋಗು. ತಿಕ್ಕ ಮುಚ್ಚ ಕುತ್ಕೊಡ್ರ, ಮಾಡಕ್ ಬೇರೆ ಕೆಲ್ಸ ಅಲ್ಲ. ಕೊಡಲೇ ಹೇಳಿ ಶಾಸ್ತ್ರಿ, ಕೊಡ. ಫಾರೆಸ್ಟ್ ಅಲ್ಲೇನೋ ಮಾಡ್ತಿದ್ಯಾ? ಏನಿಲ್ಲ ಮಗ, ಮದುವೆ ಮ್ಯಾಟ್ರ್ ಬಂತಲ್ಲ, ನಾನು ನಡೆಯಲ್ಲ ವರ್ಷಲ್ಲ ನೆನಪಾಗ್ಬಿಟ್ರಿ. ಎಲ್ಲೋ ಇದಾರೀಗ? ಕೈ ಕೊಟ್ಟಿದ್ದಾರೆ ಮಚ್ಚ. ಅವ್ರ ಹೆಸರು? ಒಬ್ಳ ಹೆಸರು ಶ್ರದ್ಧಾ, ಇನ್ನೊಬ್ಳು ಅಂಜಲಿ. ಓಹೋ, ಒಟ್ಟಿನಲ್ಲಿ ಶ್ರದ್ಧಾಂಜಲಿ ಅನ್ನೋ. ಶಾಸ್ತ್ರಿ, ನಿನಗೇನೋ ಗೊತ್ತಾದ್ರ ನೋವು? ನನಗೆ ಗೊತ್ತು. ಅವರು ಕೈ ಕೊಟ್ಟಿದ್ದಾರೆ ಮಾರಯ್ಯ. ಅಕಸ್ಮಾತ್ ನಿಮ್ಮೆಲ್ಲವೂ ಈಗಲೂ ಇದ್ದಿದ್ರೆ ನಾನು ಒಂದು ಒಳ್ಳೆ ನಿಂಬೆಹಣ್ಣು ಹಾಕಿ ಸರ್ವನಾಶ ಮಾಡುತ್ತಿದ್ದೆ. ಛೇ, ಹೆಕ್ಕ ತಿಂಬದ್ದೆಲ್ಲ. ಇದು ಸೈಲೆಂಟ್ ಏರಿಯಾ ಅಂತ ನಿಮಗೆ ಗೊತ್ತು. ನಿಮ್ಮ ತಮ್ಮನಿಂದ ಭಾಳ ಜನಕ್ಕೆ ತೊಂದರೆ ಆಗ್ತಿರೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ರೀಸೆಂಟಾಗಿ ಕೆಲವರು ನಿಮ್ಮ ಮನೆ ಹತ್ರ ಬಂದು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಆದರೆ ಅದರಿಂದ ಯಾವ ಬದಲಾವಣೆನೂ ನಿಮ್ಮ ತಮ್ಮನ ನಡವಳಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ಇದರ ಬಗ್ಗೆ ನೀವು ಸ್ವಲ್ಪ ಸೀರಿಯಸ್ ಆಗಿ ಗಮನ ಕೊಟ್ಟರೆ ಒಳ್ಳೆಯದು. ಸರಿ ಸರ್. ರೇ ಮಿಸ್ಟರ್, ಆಚೆ ಬನ್ನಿ. ರೇ ಮಿಸ್ಟರ್, ಬನ್ನಿ ಆಚೆ. ಯಾರದು? ಯಾಕೆ ಸರ್, ಏನಾಯ್ತು? ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳ್ರಿ ಅಂತ? ಮತ್ತೇನು ಮಾಡ್ದ? ತಮ್ಮನಿಂದ ನಮ್ಮ ತಮ್ಮ ಹಾಳಾಗ್ತಿದ್ದಾನೆ. ಓದ್ಕೆ ಅಂದ್ರೆ ಪುಸ್ತಕನ ಸೈಡಿಗೆ ಹಾಕಿ ಚಾಷ್ಟೆ ಮಾಡ್ತಾನೆ. ವಿದ್ಯೆ ಕೊನೆ ಸಲ ಹುಷಾರಾಗಿ ಹೇಳಕ್ಕೆ ಹೇಳ. ಇವ್ರಿಗೆ ಬರೀ ಮಾತ್ರ ಹೇಳಿದ್ರೆ ಬುದ್ಧಿ ಬರಲ್ಲ. ಒಂದ್ 4 ತದಕ್ರಿ ಹೇಳ್ತೀನಿ. ನಮ್ಮ ಸ್ನೇಹಿತರಿಗೆ ಎಂತ ಆಗಿದೆ? ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ. ಆಪ್ರೇಷನ್ಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಟೈಮ್ ಟ್ಯಾಬ್ಲೆಟ್ ಕೊಡಿ, ನಾನು ಬರ್ತೀನಿ.
ಏನು ಶಾಸ್ತ್ರಿ ಏನಾಯ್ತು? ಇಲ್ಲಿ ಯಾಕೆ ಬಂದಿದೆ ಮಾರ? ಅವನ ಮುಖ ನೋಡೋಕೆ ಯೋಗ್ಯತೆ ಕೂಡ ನಿನಗಿಲ್ಲ. ಏಯ್ ಏನಾಯ್ತು ಹೇಳಲೆ? ಬಿಡು ಮಾರ, ನಿನಗೆ ಸ್ವಲ್ಪನೂ ಬುದ್ಧಿ ಆಯ್ತಾ? ಎಲ್ಲ ಜನ ಬಂದು ನಿಮ್ಮನೆಗೆ ಹೊಡೆದು ಹೋಗಿದ್ದಾರೆ. ಅವ ನಿಮ್ಮಣ್ಣ ಹೇಳಿದ ಗುದ್ದಿ ಆಡಬೇಡ ಬೈಬೇಡ ಅಂತ ಹೇಳಿದ್ರು. ಅವನಿಗೆ ಸ್ವಲ್ಪನ ಗಮನ ಐತೆ. ನಿಮ್ಮಣ್ಣ ನಿನಗೆ ಬೇಕೋ ಬೇಡವೋ ಗೊತ್ತಿಲ್ಲ, ನನ್ನ ಸ್ನೇಹಿತ ನನಗೆ ಬೇಕು. 5 ಲಕ್ಷ ಖರ್ಚಾಗುತ್ತಂತೆ. ಏನ್ ಮಾಡ್ತೀಯ? ಎಲ್ಲಿಂದ ಕಟ್ತೀಯ? ಹೋಗ್ರಿ ಮಾರೆ, ಸುಮ್ಕೆ ಹೋಗ್ಬಿಡ್ರಿ ಮಾರೆ, ಹೋಗಿ. ಮಗ, ವಿಷಯ ಗೊತ್ತಾಯ್ತು, ಏನು ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಿ ನಿನಗೆ. ಅವನ ಜೊತೆ ಸೇರ್ಬೇಡ, ಎಷ್ಟಲ್ಲಿ ಹೇಳೋದು ನಿನಗೆ, ಅವ್ನ ಕ್ಯಾರೆಕ್ಟರ್ ಸರಿಗಿಲ್ಲ. ಲೇ ಫಾರೆಸ್ಟು, ನಾನಿಲ್ಲಿ ಒಳ್ಳೆಯವನ್ನ ಕೆಟ್ಟವನ ಅಂತೇಳಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಂಡು ಹೋಗೋಕ್ಕೆ ನಾನಿಲ್ಲ ಲೈಫ್ ಇಂಟರ್ನ್ಶಿಪ್ ಮಾಡ್ತಿಲ್ಲ. ನೀನು ಅಂದ್ಕೊಂಡಿರೋಷ್ಟು ಒಳ್ಳೆಯವನು ಅಲ್ಲ, ನಿಮ್ಮ ಅಣ್ಣ ಅಂದ್ಕೊಂಡಿರೋಷ್ಟು ಕೆಟ್ಟವನು ಅಲ್ಲ ನಾನು. ಎದ್ದೋಗ್ರೋ ಇಲ್ಲಿಂದ. ಬಾರೋ. ಶಾಸ್ತ್ರಿ, ಅವ್ನು ಬಂದ ಕಣಲ್ಲಿ. ಫಾರೆಸ್ಟು, ಶಾಸ್ತ್ರಿ, ನಾನು ಕಣ. ಇಷ್ಟು ದಿವಸ ನಾನು ಮಾಡಿದ ತಪ್ಪಿಗೆ ಆ ದೇವರು ಕಿತ್ಕೊಂಡ್ಬಿಟ್ಟ ಕಟ್ರ. ನಾನು ತಪ್ಪು ಮಾಡ್ಬೋದಾಗಿತ್ತು. ಏನು ನಿಮ್ಮಣ್ಣ ದೇವ್ರಂತ ಮನುಷ್ಯನು, ಇವಾಗ ಬಂದಿದ್ಯಾ ನೀನೇನೋ ಕ್ಷಮೆ ಕೇಳಕ್? ನೀನು ಏನೋ ಈಗ ಬದಲಾಗಿ ಅಂತ ಕ್ಷಮೆ ಕೇಳಕ್ ಬಂದಿಯಾ? ಒಂದು ನಿಮಿಷ ಮಾರ್ಯಾರೆ, ಅವ್ನು ಏನು ಮಾಡಿದ್ರಂತ ಸುಮ್ಮನೆ ಬೈತಾ ಇದ್ರ? ಅವ್ರ ಅಣ್ಣ ತಮ್ಮ ಎಂತ ಗೊತ್ತುಂಟ ನಿಮ್ಗೆ? ಅಸಲಿ ಏನಾಯ್ತು ಗೊತ್ತುಂಟ ನಿಮ್ಗೆ? ಸರಿ ಅಮ್ಮ, ನಾನು ನಿನ್ನನ್ನು ಹಾಗೂ ಅಣ್ಣ ಇಬ್ಬರನ್ನ ಚೆನ್ನಾಗಿ ನೋಡ್ಕೊಂಡು. ಎಲ್ಲ ಜನ ಬಂದು ನಿಮ್ಮನೆಗೆ ಹೊಡೆದು ಹೋಗಿದ್ದಾರೆ. ನಿಮ್ಮಣ್ಣ ನಿನಗೆ ಬೇಕೋ ಬೇಡವೋ ಗೊತ್ತಿಲ್ಲ, ನನ್ನ ಸ್ನೇಹಿತ ನನಗೆ ಬೇಕು. ಊಟಕ್ಕೆ ಬರೋ. ಬರ್ತೀನವ. ನೀನಾದ್ರೂ ಊಟಕ್ಕೆ ಬರೋ. ಊಟಕ್ಕೆ ಬರೋ. ಏನು ಯೋಚನೆ ಮಾಡ್ತಾ ಇದ್ದಂಗಿದೆ? ನಾನೇನು ಪ್ರಶ್ನೆ ಕೇಳ? ಸೂರ್ಯನ ಸುತ್ತ ಬೆಳಕಿರುತ್ತಲ್ಲ, ಅದಕ್ಕೆ ನಮಗೆ ಬೆಳಕು ಸಿಗುತ್ತೆ. ಆದ್ರೆ ಚಂದ್ರನ ಸುತ್ತ ಎಷ್ಟೇ ಕತ್ಲಿದ್ರು ನಮಗೆ ಬೆಳಕು ಸಿಗುತ್ತೆ. ಯಾಕೆ? ಚಂದ್ರನ ಸುತ್ತ ಎಷ್ಟು ಕತ್ಲಿರುತ್ತೋ ಅದೇ ತರ ನಮ್ಮ ಜೀವನದಲ್ಲಿ ಅಷ್ಟೇ ಕಷ್ಟಗಳು ಇರ್ತವೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ನಾವು ಖುಷಿಯಾಗಿ ಉಳಿತಾ ಇರ್ಬೇಕು ಚಂದ್ರನ ತರ. ಅಮ್ಮ, ನಾವು ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನೋಡು ಮಗ, ನಮ್ಮ ಸುತ್ತಮುತ್ತ ಇರೋ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೋಬೇಕು.
ನಿಮ್ಮ ಅಣ್ಣ ಅದರಲ್ಲೂ ತುಂಬ ಸೂಕ್ಷ್ಮ. ಅವ್ರನ್ನ ಏನೇ ತೊಂದರೆ ಕೊಡ್ದಂಗೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಸರಿ ಅಮ್ಮ, ನಾನು ನಿನ್ನನ್ನು ಹಾಗೂ ನಾನು ಇಬ್ಬರನ್ನು ಚೆನ್ನಾಗಿ ನೋಡ್ತೀನಿ. ನಿನ್ನೆ ಈ ಸ್ಥಿತಿಗೆ ನಿಮ್ಮ ತಮ್ಮನೇ ಕಾರಣ. ಅವನ ಸುಮ್ಮನೆ ಬಿಡೋದಿಲ್ಲ ಮಾರ. ಅಮ್ಮ, ಎಲ್ಲರೂ ನನ್ನ ಕೆಟ್ಟವರು ಅಂತಾರೆ ಅಮ್ಮ. ಆದರೆ ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾ ಇದ್ದಮ್ಮ. ಅದಕ್ಕೋಸ್ಕರ ನಾನು ಹೊಡಿತಿದ್ದೆ. ನಾನೊಂಚೂರು ಒರಟೊಟ್ಟಾಗಿ ಬಿಹೇವ್ ಮಾಡಿರ್ಬೋದು ಅಷ್ಟೇ. ಬಟ್ ನಾನು ಯಾರಿಗೂ ತಪ್ಪು ಮಾಡಿಲ್ಲ. ತಾಯಿ ಹೇಳ್ಕೊಟ್ಟು ಪಾಠ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ನಾನು ದೇವ್ರನ್ನ ನಂಬಲ್ಲ, ನಾನು ನಿನ್ನನ್ನು ನಂಬ್ತೀನಿ ನಾನು. ಬಟ್ ನನ್ನ ಜೀವನದಲ್ಲಿ ಯಾಕಮ್ಮ ಈ ಥರ ಆಯಿತು? ನೀನೇನು ಮಾಡ್ತಿದ್ಯಾ ಅಷ್ಟೊತ್ತಿನಲ್ಲಿ? ಲೇ, ನಿನ್ ಲೈಫಲ್ಲಿ ನಿನ್ಗೆ ಸರಿ ಕ್ಲಾರಿಟಿ ಇಲ್ಲ ಅಂತದ್ರಲ್ಲಿ ಸರಿ ತಪ್ಪುಗಳ ಬಗ್ಗೆ ಲೆಕ್ಕಾಚಾರ ಮಾಡ್ತೀಯ. ಚಿನ್ನ, ಒಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳಿಸ್ಕೊ. ಯಾವ ಕತೆ ಅಂದ್ರೆ, ಪುಣ್ಯಕೋಟಿ ಕಥೆಯಲ್ಲಿ ಹಸು ಪುಣ್ಯಕೋಟಿ ಆದ್ರೆ ನಿನ್ನ ಕಥೆಯಲ್ಲಿ ಹುಲಿ ಪುಣ್ಯಕೋಟಿ. ಅರ್ಥ ಆಗಿಲ್ವಾ? ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊ. ಈ ಏರಿಯಾದಲ್ಲಿ ಲ್ಯಾಂಡ್ ಇರೋದು 10 ಎಕರೆ, ಅಲ್ಲಿರೋ ಜನರನ್ನ ಒದ್ದೋಡಿಸಿದ್ರ 30 ಎಕರೆ. ಸರಿಯಾಗಿ ತಿಳಿಸಿ ಬುದ್ಧಿ ಹೇಳು ಬ್ರೋ. ಈ ಏರಿಯಾದಲ್ಲಿರೋ ಜನರನ್ನ ಚೆನ್ನಾಗಿ ನೋಡ್ಕೋಬೇಕು ಎಂಬ ಆಸೆ ಇದೆ ಅಂತ ಆ ನಿನ್ನ 2 ದಂಡ ಪಿಂಡ ಸ್ನೇಹಿತರಿಂದ ನನ್ಗೆ ಗೊತ್ತಾಯ್ತು. 2 ಗ್ಯಾಂಗ್ನವ್ರೆ ನಿನ್ನ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ, ಅವ್ರನ್ನ ಕಳಿಸಿದ್ದು ನಾನೇ. ನಿನ್ನ ಸಾಯಿಸ್ಬಿಟ್ರೆ ಈ ಏರಿಯಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಗೊತ್ತಾಯ್ತು. ನೀನು ಎತ್ಬೇಕಂತನೂ ಟ್ರೈ ಮಾಡಿದೆ, ಆಗ್ಲಿಲ್ಲ. ಇದಕ್ಕೆಲ್ಲ ಪ್ಲಾನ್ ಮಾಡಿದ್ದು ಯಾರು ಗೊತ್ತಾ? ನಿಮ್ಮ ಅಣ್ಣ. ನಾನೇನು ಪ್ಲಾನ್ ಮಾಡ್ತೀನೋ ಬಡ್ಡಿ ಮಗ ಅದಕ್ಕೆ ಕಣ್ಣು ಹಾಕಿರ್ತಾನೆ. ನಿಮ್ಮ ಅಣ್ಣನ ಸಾಯಿಸ್ಬಿಟ್ರೆ ಈ ಏರಿಯಾ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಪುಕ್ಕಲ ಆದರೂ ಹಣದಾಸೆಗೇನು ಕಮ್ಮಿ ಇಲ್ಲ. ಈಗ ನಿನ್ನನ್ನು ಸಾಯಿಸ್ತೀನಿ, ಆಮೇಲೆ ನಿಮ್ಮ ಅಣ್ಣನ ಸಾಯಿಸ್ತೀನಿ. ಮೈ ಡಿಯರ್ ಬ್ರೋ, ಈ ನನ್ನ ಮಗುಗೆ
ಮುಗಿಸು ಅಂತಂತಂದರೆ ನನ್ನನ್ನು ಮುಗ್ಸೋಕ್ಕೆ ಸ್ಕೆಚ್ ಹಾಕಿದ್ದಾನೆ. ಈಗಿನ ಕಾಲದ ಜನಗಳಿಗೆ ಎತ್ತೇ ಇಲ್ಲ, ಬರೀ ಮುಖವಾಡ. ಛ ಮೈ ಡಿಯರ್ ಬ್ರೋ, ಹಿಂಗಾದ್ರೆ ಹೆಂಗೆ? ನೀನು ಯಾವತ್ತಿದ್ರು ತಾಯಿ, ಜನ, ಪ್ರೀತಿ, ವಿಶ್ವಾಸ, ಇನ್ಕ್ಲೂಡಿಂಗ್ ಮೀ. ಒಂದು ಹೇಳ್ತೀನಿ ತಿಳ್ಕೊ, ಲೈಫಲ್ಲಿ ದುಡ್ಡು ಇಂಪಾರ್ಟೆಂಟ್. ನೀನು ಪ್ರೀತಿ, ವಿಶ್ವಾಸ ಅಂತ ಅವರಿಂದೆಲ್ಲ ಹೋಗಿರ್ಬೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಹೇಳಿದ್ದು ಕೇಳಿ ತಾನೇ ನೀನು ಈ ರೀತಿ ಇರೋದು. ಲೈ, ನೀನು ಈ ರೀತಿ ಇರೋದ್ರಿಂದ ಕಣೋ ಪ್ರತಿ ಹೆಜ್ಜೆಗೂ ನೀನು ಮುಳ್ಳಾಗ್ತಾ ಇರೋದು. ನೀನು ಹೊರಟಾಗಿರ್ಬೋದು, ಆದರೆ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂತೀಯ, ಅವ್ರಿಗೆ ಗೊತ್ತಾಗ್ದಾನೆ ರಕ್ಷಣೆ ಮಾಡ್ತೀಯ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಆದರೆ ನಾನು ಸೂಕ್ಷ್ಮಪ್ಪ, ವೆರಿ ಇನ್ನೋಸೆಂಟ್. ನಾನು ಭಾಳ ಸೂಕ್ಷ್ಮ 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 ಆದರೆ ಸ್ವಲ್ಪ ಪುಕ್ಕಲ್ತಾನೆ ಅಷ್ಟೇ. ಗೊತ್ತಾಯ್ತಾ? ಏಯ್, ಒಂದೊಂದ್ಸಲ ಇನ್ನೊಂದ್ಸಲ ಏನು ಬಂತು ಬ್ರೋ, ನಂದು ನಿಂದು ಲಾಸ್ಟ್ ಮೀಟಿಂಗು. ಒಂದು ಹೇಳ್ತೀನಿ ತಿಳ್ಕೊ, ನಿನಗೆ ತಾಯಿ, ಜನ, ಪ್ರೀತಿ ಏನನ್ನೆಲ್ಲ ಮಾಡ್ದಲ್ಲ ಅದೆಲ್ಲ ನಿನಗೆ ಮುಖ್ಯ. ಆದ್ರೆ ನನಗೆ ದುಡ್ಡು ಮುಖ್ಯ. ಅದರಿಂದ ಹೊಟ್ಟೆ ತುಂಬಲ್ಲ, ಅದರಿಂದ ಊಟ ಸಿಗಲ್ಲ, ಅದರಿಂದ ದುಡ್ಡು ಸಿಗಲ್ಲ, ಅದರಿಂದ ಮಜಾ ಮಾಡೋಕ್ಕಾಗಲ್ಲ. ಈ ನನ್ನ ಮಗಗೆ ಹೇಳ್ದೆ, ಈ ರೀತಿ ಎಲ್ಲ ಪ್ಲಾನ್ ಮಾಡು, ಅವನ್ನ ಓಡಿಸು. ನಿನ್ನ ಶಕ್ತಿ ಆಗಿತ್ತು ಅದೇ ನಿನ್ನ ವೀಕ್ನೆಸ್. ಗೊತ್ತಾಯ್ತಾ? ಅದನ್ನೇ ನಾನು ಬಳಸ್ಕೊಂಡೆ. ಆ 2 ಗ್ಯಾಂಗ್ನ ಕಳಿಸಿದ್ದು ನಾನೇ. ಆ ಡಾಕ್ಟರ್ನ, ಫೇಕ್ ಡಾಕ್ಟರ್, ಅವನು ಕರೆಸಿದ್ದು ನಾನೇ. ಆದರೆ ಇದೆಲ್ಲ ನಾನು ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀನೀಗ ಬದುಕಿದ್ರೆ ತಾನೇ. ಲೈ, ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿದ್ರೆ ನಾನು ನಂಬಲ್ಲ ಕಣ. ನಿನ್ನ ನೋಡ್ತಾ ಇದ್ರೆ ಅಮ್ಮು ನೆನಪಾಗುತ್ತೆ. ನೋಡಿಯೋದು ಎಷ್ಟೊತ್ತೂ ಆಗಲ್ಲ. ಹೋಗ್ರ, ಎಲ್ಲ ಮೋಸ. ಸೇ ನಿಜ ಹೇಳು, ನೀನ್ ಅಣ್ಣನ ತಮ್ಮನ? ನಾನು ಕಣೋ, ನಿಮ್ ತಮ್ಮ ಎಂತನೂ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು, ನಿಜ ಹೇಳಲೇ. ನಿಮ್ಮ ತಮ್ಮನ ಬುದ್ಧಿ ನಮಗೇನಂತ ಗೊತ್ತು. ನೀನೇನಾದ್ರೂ ಇನ್ನೊಂದ್ಸರಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಚರ್ಮ ಸುಲ್ದೇ ಬಿಡ್ತೀವಿ. ನಿನ್ನ ಬುದ್ಧಿ ಗೊತ್ತಾಗಿ ನಿಮ್ಮ ತಮ್ಮನೇ ನಿನ್ನ ಬಿಟ್ಟೋಗಿದ್ದಾನೆ. ನಿನ್ನ ಮುಟ್ಟಿ ನಾವ್ಯಾಕೆ ಪಾಪ ಅನ್ಸ್ಕೋಬೇಕು? ಹೋಗು ಮಾರೆ, ನಿನಗೆ ಮಂಡೆಗೆ ಎಷ್ಟು. ಈ ಜೀವನ ಅಂದ್ರೇ ಹಿಂಗೇನೆ. ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಬೇಕಾದರೂ ಆಗಿರ್ಬೋದು. ಅಣ್ಣ ಸರಿದ್ರೆ ತಮ್ಮ ಸರಿ ಇರಲ್ಲ, ತಮ್ಮ ಸರಿದ್ರೆ ಅಣ್ಣ ಸರಿ ಇರಲ್ಲ. ನನ್ನ ಜೀವನದಲ್ಲಿ ಯಾರು ಸರಿ ಇಲ್ಲ ಅಂತ ನೀವೇ ನೋಡಿದ್ರಲ್ಲ. ಈ ಪ್ರೀತಿ, ವಿಶ್ವಾಸ ಎಲ್ಲ ಸಿನಿಮಾದಲ್ಲಿ ಮಾತ್ರ, ನಿಜ ಜೀವನದಲ್ಲ. ಎಲ್ಲ ದುಡ್ಡಿಗೆ ಬೆಲೆ, ಪ್ರೀತಿ ಸಂಬಂಧಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ದುಡ್ಡಿದ್ರೆ ನಿರ್ದು ಯಾಕಂಡ್ರೆ ಕೇರ್ ಮಾಡಿ ಅಣ್ಣ ತಮ್ಮ ಅಂತ. ಆದರೆ ನೀವು ಮಾತ್ರ ಮುಳುಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.